ಒಂದೊಂದು ಗ್ರಹದ ವಿಚಾರವನ್ನು ಹೇಳಿ ನನ್ನ ಮನಸ್ಸನ್ನು ಸಂತೋಷಪಡಿಸಿ ಅಂದಾಗ ಅಲ್ಲಪ್ಪ ಒಂದರ ಪಂಡಿತ ಎದ್ದು ನಿಂತು ಹೇಳ್ತಾರೆ, ಮಹಾರಾಜ, ಗ್ರಹಗಳಿಗೆಲ್ಲ ಮಹಾರಾಜನಾಗಿರುವಂತಹ ಆದಿಕಶ್ಯಪನ ಮಗನಾಗಿರತಕ್ಕಂಥ ಸೂರ್ಯದೇವರ ವಿಚಾರವನ್ನು ಹೇಳುತ್ತೇವೆ. ಚಿತ್ತ ಬಿಟ್ಟು ಮನೆ ಬಿಟ್ಟು ಕೇಳುವಂತವರಾಗಿ, ಅಯ್ಯ ಹೇಳುವಂತವರಾಗಿ ಆ ಸೂರ್ಯದೇವರ ವಿಚಾರವನ್ನ. ಮಹಾರಾಜ, ರಾಜ ಗ್ರಹವು ಸೂರ್ಯ, ರಾಜ ರಜನು ಕೇಳ, ರಾಜ ಗ್ರಹವು ಸೂರ್ಯ, ರಾಜ ರಜನು ಕೇಳ, ಮೂಡಗದೊಡುಗಾದ ಸಹಜಾಯಿ ಮಾತು, ಮೂಡಗದೊಡುಗಾದ ಸಹಜಾಯಿ ಮಾತು, ಅವನ ಒಪ್ಪಿಸು ನನಗೆ ಕೇಳಿದವರ ಕೊಡುವ, ಅವನ ಒಪ್ಪಿಸು ನನಗೆ ಕೇಳಿದವರ ಕೊಡುವ, ಸರ್ವಸಿದ್ಧಿಯುಳ್ಳ ನಿರ್ಮಲ ಸೂರ್ಯ, ಸರ್ವಸಿದ್ಧಿಯುಳ್ಳ ನಿರ್ಮಲ ಸೂರ್ಯ, ರಾಜ ಗ್ರಹವು ಸೂರ್ಯ, ರಾಜ ರಜನು ನೀಲ, ರಾಜ ಗ್ರಹವು ಸೂರ್ಯ, ರಾಜ ರಜನು ನೀಲ, ಮೂಡಗದೊಡುಗಾದ ಸಹಜಾಯಿ ಮಾತು, ಮೂಡಗದೊಡುಗಾದ ಸಹಜಾಯಿ ಮಾತು. ಮಹಾರಾಜ, ಒಂದನೇ ಗ್ರಹವಾಗಿರುವಂತಹ ಗ್ರಹಗಳಿಗೆಲ್ಲ ಮಹಾರಾಜನಾಗಿರುವ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟು ಕಾಪಾಡುವಂತಹ ಸೂರ್ಯದೇವ ಮಹಾರಾಜ, ಈತನಾದರೂ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟು ಕಾಪಾಡುತ್ತಾರೆ ಮಹಾಪ್ರಭು. ಈತ ಬೆಳಗಿನ ಜಾವ ಬ್ರಹ್ಮನಾಗಿಯೂ, ಮಧ್ಯಾಹ್ನ ರುದ್ರನಾಗಿಯೂ, ಸಂಜೆ ವೇಳೆಯಲ್ಲಿ ಮಹಾವಿಷ್ಣುವಾಗಿಯೂ ಈ ಜಗತ್ತಿಗೆ ಬೆಳಕನ್ನು ಕೊಟ್ಟು ಕಾಪಾಡುತ್ತಾರೆ ಮಹಾಪ್ರಭು. ಮಹಾರಾಜ, ಅದಲ್ಲದೆ ಈತನ ಆ ಕಿರಣಗಳಿಗೆ ಮಾನವರ ಮುಖದಲ್ಲಿ ಕಡೆ, ಹೊಲದಲ್ಲಿ ಬೆಳೆ. ನೋಡಿ, ಸೂರ್ಯ ಆ ಕಿರಣ ಬಿದ್ದಾಗ ಮನುಷ್ಯನ ಮುಖದಲ್ಲಿ ಕಳೆ, ಹೊಲದಲ್ಲಿ ಕಳೆ ಬರುತ್ತಂತೆ. ನೋಡಿ ಮಹಾರಾಜ, ಈತ ಮನುಷ್ಯನ ಒಳ್ಳೆಯ ಬಂದರೆ ಆತನಿಗೆ ಬೆಳಕನ್ನು ಕೊಟ್ಟು ಕಾಪಾಡ್ತಾರೆ ಮಹಾಪ್ರಭು. ಅವರ ಬಾಳೆಲ್ಲವೂ ಬೆಳಕಾಗಿ ಹೋಗುತ್ತೆ ಮಹಾರಾಜ. ಈತ ಒಂದು ವೇಳೆ ಮಾನವ ರಾಶಿಯ ಕ್ರೂರವಾಗಿದ್ದೇ ಆದರೆ ಅವರ ಆ ಬದುಕೆಲ್ಲವೂ ಕತ್ತಲೆಯಾಗಿ ಹೋಗುತ್ತೆ ಮಹಾರಾಜ. ಇಂತಹ ಸೂರ್ಯದೇವರನ್ನ ಯಾರು ಗೋಧಿ ಧಾನ್ಯ ಬೆರೆಸಿ ಈ ಮಹಾನುಭಾವನಿಗೆ ಬಿಳಿಯ ಕಂದು ಪುಷ್ಪ ತಂದಿಟ್ಟು ಈತನಿಗೆ ಕೆಂಪು ವಸ್ತ್ರವನ್ನಿಟ್ಟು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂತವರಿಗೆ ಬೇಡಿದ ವರಗಳನ್ನು ಕೊಟ್ಟು ಕಾಪಾಡ್ತಾರೆ ಮಹಾಪ್ರಭು. ಒಂದ ಕ್ಷಣ ಯಾವ ಶತ್ರುತ ಮಹಾರಾಜ ಆ ಸಿಂಹಾಸನದ ಕೆಳಗಿಳಿದು ಬಂದು ಹೇಳ್ತಾನೆ, ಗುರುಗಳೇ, ಸೂರ್ಯ ದೇವರ ವಿಚಾರವನ್ನು ಕೇಳಿ ಸಂತೋಷವಾಗಿರುವುದು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಸೂರ್ಯ ದೇವರನ್ನ ಒಂದಾವರ್ತಿ ಪೂಜಿಸುವಂತವರಾಗಿ ಹಾಗೆ ಆಗಲಿ. ಭಗವಾನ್ ಸೂರ್ಯದೇವರ ಬಾಲವೆಂದು ಗೋವಿಂದ. ಸೂರ್ಯದೇವರ ಬಾಲವೆಂದು ಗೋವಿಂದ. ಪಂಡಿತರೇ, ಸೂರ್ಯದೇವರ ವಿಚಾರವನ್ನು ಕೇಳಿ ಸಂತೋಷವಾಗಿರುವುದು. ಮುಂದಿನ ಗ್ರಹದ ವಿಚಾರವನ್ನು ಸಾಗುವಾಗಿ ಹೇಳಿ. ಆ ಎರಡನೇ ಪಂಡಿತರು ಎದ್ದು ನಿಂತು ಹೇಳ್ತಾರೆ, ಮಹಾಪ್ರಭು, ಜಗತ್ತಿನ ಅಷ್ಟದಿಕ್ಕಲ್ಲಿ ಒಂದಾದ ಅಗ್ನಿದಿಕ್ಕಿನಲ್ಲಿ ವಾಸವಾಗಿರುವಂತಹ ಅಗ್ನಿದಿಕ್ಕೆ ಯಾವುದು? ಅಗ್ನಿದಿಕ್ಕೆ ಯಾವುದಪ್ಪ? ಅಗ್ನಿದಿಕ್ಕೆ ಯಾವುದು? ಒಂದೇ ಆ ಅಗ್ನಿಮುನಿಯಲ್ಲಿ ವಾಸವಾಗಿರುವಂತಹ ಅದ್ರಿ ಮಹರ್ಷಿ ಮಗನಾಗಿರುವ ಚಂದ್ರದೇವ. ಈ ಚಂದ್ರದೇವರ ವಿಚಾರವನ್ನು ಹೇಳುತ್ತೇವೆ. ಚಿತ್ತು ಬಿಟ್ಟು ಮನೆ ಬಿಟ್ಟು ಕೇಳುವಂತವರಾಗಿ ಹೇಳುವಂತವರಾಗಿ. ಚಂದಿರನು ಬಲು ಸುಂದರನು ಮಂಗಳಕಾರನು ಚಂದಿರನು ಬಲು ಸುಂದರನು ಮಂಗಳಕಾರನು ಬೇಡಿದ ವರಗಳ ನೀಡುವ ದೇವನು
ಎರಡನೇ ಗ್ರಹವಾಗಿರುವಂತಹ ಅಗ್ನಿದಿಕ್ಕದಲ್ಲಿ ವಾಸವಾಗಿರುವ ಅತ್ರಿ ಮಹರ್ಷಿ ಮಗನಾಗಿರುವ ಚಂದ್ರದೇವ ಮಹಾಪ್ರಭು ಭಗವಾನ್ ಚಂದ್ರದೇವ ಮಹಾರಾಜ ಈತ ಸಕಲ ಸಸ್ಯ ಜೀವಕೋಶಗಳಿಗೆ ಅಮೃತವನ್ನು ಕೊಟ್ಟು ಕಾಪಾಡ್ತಾರೆ ಮಹಾಪ್ರಭು. ನಾವು ಬೆಳಗಿನ ಜಾವ ಹಿಬ್ಬೆ ಬೀಳ್ತು ಅಂತ ಹೇಳ್ತೀವಿ. ಯಾರಿಂದ? ಆ ಚಂದ್ರದೇವರಿಂದ. ಆ ಹಿಬ್ಬೆಗಳಿದ್ದಾಗ ಪೈರುಗಳು ಹೆಸರಾಗಿರ್ತವೆ ಮಹಾಪ್ರಭು. ಈತ ಮನುಷ್ಯನ ಒಳ್ಳೆ ರಾಶಿ ಬಂದ್ರೆ ಈತ ಎತ್ತ ತಾಯಿಗೆ ಸಮ. ಅನಿವಾರ್ಯವಾಗಿ ಚಂದ್ರದೇವ ಜನ್ಮಕ್ಕೆ ಬಂದ ಅಂದ್ರೆ ನೀವು ಅಮೆರಿಕ ಅಲ್ಲ, ನೀವು ಯಾವ ವೈದ್ಯರ ಬಳಿ ಹೋಗಿ ಅವನ ಉಳಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಮಹಾರಾಜ. ಕಾಳೆಯಮ್ಮನಂತೆ ಈತ ಕ್ರೂರವಾದರೆ ಚಂದ್ರದೇವ ಜನ್ಮಕ್ಕೆ ಬಂದ್ರೆ ಎಲ್ಲರೂ ಉಳಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಇಂಥ ಚಂದ್ರದೇವರಿಗೆ ಯಾರು ಅಕ್ಕಿ ಧಾನ್ಯಗಿರಿಸಿ, ಯಾವ ಧಾನ್ಯ ಮಾತನಾಡಿ ಬಾಯಿಲೋವ ಮತ್ ಮಾತಾಡಿ, ಯಾವ ಧಾನ್ಯ? ಅಕ್ಕಿ ಧಾನ್ಯವಿರಿಸಿ ಈ ಮಹಾನುಭಾವನಿಗೆ ಮುದುಕದ ಪತ್ರೆ ತಂದಿಟ್ಟು ಈತನಿಗೆ ಬಿಳಿ ವಸ್ತ್ರವನ್ನಿಟ್ಟು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂತವರಿಗೆ ಬೇರೆ ವರಗಳನ್ನು ಕೊಟ್ಟು ಕಾಪಾಡ್ತಾರೆ ಅಂದ ತಕ್ಷಣ ಯಾವ ಸತತ ಮಹಾರಾಜ ಹೇಳ್ತಾನೆ, ಪಂಡಿತರೇ ಚಂದ್ರದೇವರ ವಿಚಾರವನ್ನು ಕೇಳಿ ಸಂತೋಷವಾಗಿರುವುದು. ಈ ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಚಂದ್ರದೇವರನ್ನು ಒಂದಾವರ್ತಿ ಧ್ಯಾನಿಸುವಂತವರಾಗಿ ಹಾಗೆ ಭಗವಾನ್ ಚಂದ್ರದೇವರ